ಹಾಯ್ ಗೈಸ್, ನೆಲ್ಲಿಕಾಯಿ ನೋಡಿ ಹೇಗಿದೆ ಅಂತ. ನೆಲ್ಲಿಕಾಯಲ್ಲಿ ಈ ಥರ ಜೇಡಿ ಎಲ್ಲ ಕಟ್ಟಿರುತ್ತೆ, ಮರದ ಮೇಲೆ ಹುಳ ಎಲ್ಲ ಆಗಿರುತ್ತೆ. ಅದನ್ನು ನೀಟಾಗಿ ತೊಳ್ಕೊಬೇಕು. ಚೆನ್ನಾಗಿ ತೊಳಿತಿದ್ದಾರೆ ನೋಡಿ ಕೃಷ್ಣ. ಅದನ್ನು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ನೀರನ್ನೆಲ್ಲ ಒರೆಸ್ಬಿಟ್ಟು ಒಂದು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತೀನಿ. ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ನೋಡಿ ಇಷ್ಟೊಂದು ಬೇಯಿಸ್ಕೊಂಡಿದ್ದೀನಿ. ಅದನ್ನು ಎಲ್ಲದನ್ನು ಕೂಡ ಒಂದು ಸ್ವಲ್ಪ ಚುಚ್ಚಿ ಒಂದು ಸ್ವಲ್ಪ ಹೋಲಾಕಿ ಇಟ್ಕೋಬೇಕು. ಹೋಲಾಕಿ ಇಟ್ಕೊಂಡು ಅದನ್ನು ಇವಾಗ ನೋಡಿ ನೆಲ್ಲಿಕಾಯಿ ಜಾಮೂನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ ಹೋಲಾಕಿದ ನೆಲ್ಲಿಕಾಯಿನ ಬೇರೆ ಇನ್ನೊಂದು ಕಡಾಯಲ್ಲಿ ಬೆಲ್ಲನ ಕರಗ್ಸೋಕೆ ಇಡೋಣ. ನೋಡಿ ಆರ್ಗಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಕುದಿಯೋಕ್ಕೆ ಬಿಡೋಣ. ಹಾಗೆ ಕುದೀತಾ ಇದ್ದು ಅದು ಹೇಗಾಗಿದೆ ಅಂತ ನೋಡಿ. ಕುದ್ದಿದ ಮೇಲೆ ನಾನು ನೆಲ್ಲಿಕಾಯಿ ಇದೆಯಲ್ಲ ಅದನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಸರಿಸುಮಾರು ಒಂದು 25 ನಿಮಿಷ ಇದನ್ನು 25ರಿಂದ 28 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಬೆಲ್ಲದ ಪಾಕದಲ್ಲಿ ಅದಕ್ಕೆ ಸ್ವಲ್ಪ ಅರ್ಧ ಫ್ರೈ ಆಗಿದ ತಕ್ಷಣ ಒಂದು ಲಿಂಬು ಹಿಂಡೋಣ. ಲಿಂಬು ಬೀಜ ಎಲ್ಲ ಹಾಕಬಾರ್ದು, ಲಿಂಬು ನೀರನ್ನಷ್ಟೇ ಹಾಕಬೇಕು. ಹಾಗೆ ಇನ್ನೊಂದು ಸ್ವಲ್ಪ ಒಂದು ತೊಲೆ ಆಗೋಷ್ಟು ಏಲಕ್ಕಿ ಪೌಡ್ರು. ನಾನೊಂದು 3 kg ನೆಲ್ಲಿಕಾಯಿ ಇದೆ, ಅದಕ್ಕೆ 1.5 ತೊಲೆ ಏಲಕ್ಕಿ ಹಾಕಿದ್ದೀನಿ. ನೋಡಿ ಇಷ್ಟು ಗಟ್ಟಿಯಾಗಿ ಹೇಗಾಗಿದೆ ಅಂತ ನೆಲ್ಲಿಕಾಯಿ ಜಾಮೂನು. ಅದನ್ನು ಭರಣಿ ಒಳಗೆ ಹಾಕಿ ಇಟ್ಕೊಂಡ್ರೆ ವರ್ಷಗಟ್ಟಲೆ ತಿನ್ಬೋದು, ಏನೂ ಆಗಲ್ಲ, ಕೆಟ್ಟೋಗಲ್ಲ, ಚೆನ್ನಾಗಿರುತ್ತೆ. ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಹಾಕಿ. ನೆಲ್ಲಿಕಾಯಿ ಜಾಮೂನು ಮಾಡೋದನ್ನು ಎಲ್ಲರೂ ಟ್ರೈ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ವೆರೈಟಿ ನೆಲ್ಲಿಕಾಯಲ್ಲಿ ಮಾಡ್ಬೋದು. ಇವಾಗ ನೆಲ್ಲಿಕಾಯಿ ಸೀಸನ್ ಇದೆ, ಎಷ್ಟು ಬೇಕಾದರೆ ಏನು ಐಟಮ್ಸ್ ಕೂಡ ಮಾಡ್ಬೋದು. ನಾನೊಂದು 4-5 ಐಟಮ್ಸ್ ಮಾಡಿದ್ದೀನಿ. ಇವಾಗ ಸದ್ಯಕ್ಕೊಂದು ಜಾಮೂನ್ ಮತ್ತು ನೆಲ್ಲಿಕಾಯಿ ಚಟ್ನಿ ನಿಮಗೆ ವಿಡಿಯೋ ಹೇಳ್ಕೊಟ್ಟಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ಬೇರೆ ವೆರೈಟಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್.